ಎರಡು ಹಾಕ್ಲಾ ಇರು, ತುಂಬಾ ದಿನ ಆಯ್ತು ನಂದು ಎರಡು ನೋಡಿ. ಎಷ್ಟು ಹಾಕ್ಬೇಕು? ಏನ್ ಮಾಡಲ್ಲ ಮುಟ್ಟಚ್ಚಿ, ನಾನು ದನ ತರ ಇರೋರು ದಯವಿಟ್ಟು ರೋಡ್ ಸರಿ ಇಲ್ಲ, ಇನ್ನೊಂದ್ಸಲ ಹೇಳ್ತಿದ್ದೀನಿ, ನೋಡಿಕೊಂಡು ಬನ್ನಿ. ರೋಡ್ ಸರಿ ವಾಪಸ್ ಒಂದು 10 ಕಿಲೋಮೀಟರ್ ವಾಪಸ್ ಬಂದ್ಬಿಟ್ಟು ನೀವು ಆಮೇಲೆ ಹೊರನಾಡನ್ನ ರೀಚ್ ಆಗಬೇಕಾಗುತ್ತೆ. ಗಾಡಿಲಿ ಹೋಗ್ತಿದ್ದೀವಿ, ನಡ್ಕೊಂಡು ಹೋಗ್ತಿದ್ದೀವಿ, ಮಿಸ್ ಆಗಿದೆ. ಇಲ್ಲ ಚಿನ್ನ, ನಾವು ಗಾಡಿ ನಡ್ಕೊಂಡೆ ಹೋಗಿದ್ದು ನಾನು ಅಣ್ಣನು. ಓ ಕರೆಕ್ಟ್. ನೋಡಿ ಸೂರ್ಯೋದಯ ಸಕ್ಕತ್ತಾಗಿ ಆಗ್ತಿದೆ ಅಂತ ಎದುರುಗಡೆ ನೋಡಕ್ ಸಕ್ಕತ್ತಾಗಿ ಕಾಣಿಸ್ತಿದೆ. ಖುಷಿ ಆಗಿದೆ ನಿಮ್ಗೆ? ಫೋಟೋ ಅದೆಲ್ಲ ಅಲೋ ಮಾಡಲ್ಲ, ಹೋಗಿರೋರಿಗೆ ಗೊತ್ತಿರುತ್ತೆ. ಅದು ಪೂರ್ತಿ ಗೋಲ್ಡ್ ಅಲ್ಲಿ ಇರೋದ್ರಿಂದ ಮುದಿಸ್ಬೇಕಾಗುತ್ತೆ. ಅನ್ನಪ್ರಾಶನಕ್ಕೆ 250 ರೂಪಾಯಿನ ತಗೊಂಡ್ರು. ಸೊ ಫಸ್ಟ್ ಟೈಮ್ ಬರೋರ್ಗಿದ್ರೆ ಸ್ವೀಟ್ ಮಾಡಿರ್ತಾರೆ, ರವೆ ಗಂಜಿ ತರ ಮಾಡಿರ್ತಾರೆ. ಸೋದ್ರ ಮಾವ ಇದ್ರೆ ಅವ್ರ ಕೈಲಿ ಮೊದಲು ಟೈಮೇನೋ ಹಿಡೀತು. ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸ ಮಾಡ್ಸೋದಕ್ಕೆ ಲಾಸ್ಟ್ ಟೈಮ್ ಅಂತ ಅಂದ್ರೆ 1 ಗಂಟೆ ಗೊತ್ತಿದ್ರೆ ದುಪ್ಪಟ್ಟನ ಹಾಕೊಳ್ಳಿ, ಹುಡುಗರಾದ್ರೆ ಜೀನ್ಸ್ ನ ಹಾಕೊಳ್ಬೇಡಿ. ಈ ತರದ್ದು ವೆಸ್ಟರ್ನ್ ಕ್ಲಾತ್ಸ್ ಆಗಿರ್ಬೋದು, ಇಲ್ಲ ಯಾವ್ದು ದುಪ್ಪಟ್ಟ ಇಲ್ದಿರೋಂತ ಡ್ರೆಸ್ಸಸ್ ನ ಹಾಕಿದ್ ಮಾಡಿಸಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಮೇಲೆನೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು. ಹಲೋ ಎವ್ರಿವನ್, ಸೊ ಇನ್ ದಿಸ್ ವಿಡಿಯೋ ನಾನು ನಿಮ್ಮನ್ನ ನಮ್ಮ ಜೊತೆ ಹೊರನಾಡು ಹಾಗೇನೆ ಶೃಂಗೇರಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ ಕೇಸ್ ನೀವಿನ್ನ ಮಗುದು ಅನ್ನಪ್ರಾಶನ ಅಥವಾ ಅಕ್ಷರಾಭ್ಯಾಸಕ್ಕೆ ಹೋಗ್ಬೇಕು ಅಂತ ಇದ್ದು ವೆಯ್ಟ್ ಮಾಡ್ತಾ ಇದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು. ನಿಮ್ಗೂ ಒಂದು ಐಡಿಯಾ ಸಿಗುತ್ತೆ ಅನ್ನಪ್ರಾಶನ ಮಾಡಿಸುವಾಗ, ಅಕ್ಷರಾಭ್ಯಾಸ ಮಾಡಿಸುವಾಗ ಏನೇನೆಲ್ಲ ಸಿಗುತ್ತೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Again we are back. ಗಾಬರಿ ಆಗ್ಬೇಡಮ್ಮ, ತೋರಿಸ್ತೀನಿ, ನಮ್ಮಮ್ಮನ ತೋರಿಸ್ತೀನಿ. ನೋಡಿದ್ರೆ ನಮ್ಮಮ್ಮ ಫುಲ್ ಏನೋ ಸೊ ನಾವಿವಾಗ ಹೊರನಾಡ್ಗೆ ಹೋಗೋ ಮಧ್ಯ ದಾರಿಲಿದ್ದೀವಿ. ನಮ್ಮಮ್ಮ ಇಲ್ಲಿ ನೋಡ್ತಿದ್ದೀರಲ್ಲ ಬ್ಯಾಕ್ಗ್ರೌಂಡಲ್ಲಿ ಫುಲ್ ಟಯರ್ಡ್ ಆಗಿದ್ದಾರೆ. ಅವ್ರಿಗೆ ಸ್ವಲ್ಪ ಘಾಟ್ ಸೆಕ್ಷನ್ ಅಲ್ಲೆಲ್ಲ ಟ್ರಾವೆಲಿಂಗ್ ಅಂದ್ರೆ ಆಗಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಡೋದೆ. ಬಟ್ ವೆದರ್ ಅಂತೂ ಸಕ್ಕ ಚೆನ್ನಾಗಿದೆ. ಎರಡು ಹಾಕ್ಲಾ ಇರು, ತುಂಬಾ ದಿನ ಆಯ್ತು ನಂದು ಎರಡು ನೋಡಿ. ಎಷ್ಟು ಹಾಕ್ಬೇಕು? ಫೋನ್ ಮಾಡ್ತು ಬಂದು ನೀನ್ ಕಿರ್ಚಿದ್ರೆ ಇಲ್ಲೇ ಬಿಟ್ಟು ಹೋಗ್ತೀವಿ. ಸುಮ್ನಿರು, ಇನ್ನೇನ್ ಬೇಡ ಬಿಡೋ, ಬಿಚ್ಚಾಕ್ತೀನಿ. ಬೇಡ ಬೇಡ ಇಲ್ಲಿ ಕುತ್ಕೊಳ್ಳೋಣ, ಇಲ್ಲಿ ಕೂರೋಣ ಬೈ ಕಡೆ. ನಿನ್ನ ಹತ್ರ ಬಂದ್ರೆ ಮಾತಾಡ್ಸ್ಬೇಕು. ನಾಯಿ ಏನು ಮಾಡಲ್ಲ. ಹಾಯ್ ಮಾಡ ನಾಯಿಗೆ. ಏನ್ ಮಾಡಲ್ಲ ಮುಟ್ಟಚ್ಚಿ, ನಾನು ದನ ತರ ಇಲ್ಲ. ಮುಟ್ಟು 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 ತಾಳೆ, ನೀನು ಎತ್ತಕ್ಕೆ ಹೋಗು. ನಮ್ಮಮ್ಮ ಮಲ್ಕೊಂಡು ಬಿಡ್ತಾವ. ಸೊ ಲಾಸ್ಟ್ ಟೈಮ್ ಪೀಕುನ ಅನ್ನಪೂರ್ಣೇಶ್ವರಿ ಕರ್ಕೊಂಡು ಬಂದಾಗಲೂ ಇದೇ ಹೋಟೆಲಲ್ಲಿ ಸ್ಟೇ ಆಗಿದ್ದು. ಆ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಯಾರಾದರೂ ಅನ್ನಪೂರ್ಣೇಶ್ವರಿಗೆ ಪ್ಲ್ಯಾನ್ ಮಾಡ್ತಿರೋರು ದಯವಿಟ್ಟು ರೋಡ್ ಸರಿ ಇಲ್ಲ, ಇನ್ನೊಂದ್ಸಲ ಹೇಳ್ತಿದ್ದೀನಿ, ನೋಡಿಕೊಂಡು ಬನ್ನಿ. ರೋಡ್ ಸರಿ ಇಲ್ಲ ಅನ್ನೋದಕ್ಕಿಂತ ಅಲ್ಲಿ ಏನು ಡೈವರ್ಷನ್ ತೊಗೋಬೇಕು ನಾವು. ನೀವು ಇನ್ ಕೇಸ್ ಏನಾದರೂ ಕಳಿಸಿದ ಮೇಲೆ ಹೋದರೆ ನೀವು ಮತ್ತೆ ವಾಪಸ್ ಒಂದು 10 ಕಿಲೋಮೀಟರ್ ವಾಪಸ್ ಬಂದುಬಿಟ್ಟು ನೀವು ಆಮೇಲೆ ಹೊರನಾಡನ್ನ ರೀಚ್ ಆಗಬೇಕಾಗುತ್ತೆ. ಹಾಗೆ ಅಲ್ಲಿ ಬರೋ ರೋಡ್ ಕೂಡ ತುಂಬಾ ಚಿಕ್ಕ ಇದೆ. ಹಾಗಾಗಿ ನೋಡಿಕೊಂಡು ಬನ್ನಿ. ಫೈನಲಾಗಿ ರೂಮ್ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಅನ್ನಪೂರ್ಣೇಶ್ವರಿಯಲ್ಲಿ ನೈಟ್ 10 ಗಂಟೆ ತನಕ ಊಟ ಇರುತ್ತೆ. ಹಾಗೆ ನಮ್ಮ ಮನೇಲಿ ಊಟಗಳೆಲ್ಲನೂ ತಂದಿದ್ದಾರೆ. ನಮ್ಮಮ್ಮ ಮತ್ತು ಆಂಟಿ ಹಬ್ಬಕ್ಕೆ ಮಾಡಿದ್ದು ಏನೇನು ಸ್ಪೆಷಲ್ ಮಾಡಿದ್ರು ಅದೆಲ್ಲದನ್ನು ತಂದಿದ್ದಾರೆ. ಅಮ್ಮ ಆಂಟಿ ಎಲ್ಲರೂ ಫುಲ್ ಸುಸ್ತಾಗಿಬಿಟ್ಟಿದ್ದಾರೆ.
ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವ್ರು ತಂದಿರೋ ಊಟ ಎಲ್ಲನೂ ಮಾಡಿಬಿಟ್ಟು ಆಮೇಲೆ ಮತ್ತೆ ಅನ್ನಪೂರ್ಣೇಶ್ವರಿ ಪ್ರಸಾದ ತಿನ್ನೋಕೆ ಹೋಗಬೇಕು. ತುಂಬ ಜನ ಹೇಳ್ತಾರೆ ಅನ್ನಪೂರ್ಣೇಶ್ವರಿ ಬಂದ್ರೂ ಎಷ್ಟೋ ಜನಕ್ಕೆ ಪ್ರಸಾದ ಸಿಗಲ್ವಂತೆ, ಋಣ ಇದ್ದವ್ರಿಗೆ ಮಾತ್ರ ಅಲ್ಲಿ ಊಟ ಸಿಗೋದು ಅಂತ. ಲಾಸ್ಟ್ ಟೈಮ್ ನಾವು ಬಂದಾಗ್ಲೂ ನೈಟ್ ಮಿಸ್ ಮಾಡ್ಕೊಂಡ್ವಿ, ಬೆಳಿಗ್ಗೆ ತಿಂಡಿ ಮಿಸ್ ಮಾಡ್ಕೊಂಡ್ವಿ. ಊಟ ಮಾಡ್ಕೊಂಡು ಹೋಗಲೇಬೇಕು ಅಂತ ಅನ್ನಪ್ರಾಶನ ಆದ್ರೂ ಊಟ ಮಾಡ್ಕೊಂಡು ಹೋಗಿದ್ವಿ. ಈ ಸಲ ತಪ್ಪು ಮಾಡಲ್ಲ. ಸೊ ಗೊತ್ತಿದೆ ನೈಟ್ ಮತ್ತು ಬೆಳಿಗ್ಗೆ ತಿಂಡಿ ಕೂಡ ಸಿಗುತ್ತೆ ಅಂತ. ಇಲ್ಲಿ ತಿಂಡಿ ತಿಂದ್ಬಿಟ್ಟು ನೈಟಲ್ಲಿ ಊಟಕ್ಕೆ ಹೋಗೋಣ. ಹಾಯ್ ಪ್ರೇಕ್ಷು, ಏನ್ ತಿಂತಿದ್ದೀರಾ? ಕೋಡ್ಬೇಳೆ ಯಾರು ಮಾಡ್ಕೊಟ್ಟಿದ್ದು? ಅಮ್ಮಮ್ಮ ಅಲ್ಲ ಕಣೆ ಚಿನಿ, ಅಜ್ಜಿ, ಪ್ರೇಮಜ್ಜಿ. ಹಾ ಆಂಟಿ ಹಿಂಗೆ ಹಿಂಗೆ ಹಿಂಗ್ ತೋರ್ಸಿ. ಯಾರು ಹಾಕೊಟ್ಟಿದ್ದು ಎಲಿಫೆಂಟ್ ಮೆಹಂದಿ? ನಾನೇ ಸೀಮಾಗೋ ಇಲ್ಲಿ. ಹಲೋ ಹಲೋ ಬಿಡ್ತಿಲ್ಲ ಕುತ್ಕೊಂಡು ನಿಮಿಷ. ಶಾದ್ರಾ, ಡ್ರೆಸ್ ಚೇಂಜ್ ಮಾಡಿದ್ರಾ? ಆರಾಮಾದ್ರ? ಇವಾಗ ತಲೆ ಬಚ್ಚಿಸ್ಕೊಬಿಟ್ಟು ಎಲ್ಲೋಗೋಣ? ಅಲ್ಲಿ ಹೋಗ್ಬರೋಣ ದೇವಸ್ಥಾನದ ಹತ್ರ. ನಿನ್ನ ತಗೊಂಬೋದಿದ್ದು ಮರ್ತೋಗಿದ್ದಲ್ಲ ನಿಮಗೆ, ಕೇಳ್ಕೊಂಡು ಬಂದ್ಬಿಡೋಣ. ನಾಳೆ ತಂಗಿ ಪಾಪನ ಎಷ್ಟು ಗಂಟೆ ಕರ್ಕೊಂಡು ಬರ್ಬೇಕು? ಬನ್ನಿ. ಈ ರೋಡ್ వచ్చి ನನಗೆ ನೆನಪಿದ್ಯಾ? ಫುಲ್ ನಾವು ಬಂದಾಗ ಮಳೆ, ಫುಲ್ ಜಲ್ಲಿ. ಇವಾಗ ಫುಲ್ ಜಿಗಿ ಜಿಗಿ ಮಾಡಿದ್ದಾರೆ. ನಿನ್ನ ನಾನು ಮೆಚ್ತೀನಿ. ಇವಾಗ ನಾವ್ ಯಾವ ಕಡೆ ಹೋಗೋದು ಅಂತ ಹೇಳಿದ್ರೆ, ನಾವು ಲಾಸ್ಟ್ ಟೈಮ್ ಇದ್ದಿದ್ದನ್ನ ನೆನಪಿಸ್ಕೊಂಡು ಹಿಂಗೆ. ಸೃಜನ್ ಏನ್ ಹೇಳಿ ಹಿಂಗ್ ಹೋಗೋದು ಅಂತ? ನೀವೇ ಕನ್ಫ್ಯೂಸ್ ಆಗಿದ್ದೀರಾ ದೀದಿ, ಮೇಲಕ್ಕೆ ಹೋಗೋದು. ಜೇಕೆ ಜೇಕೆ ಇವಾಗ ನಾವ್ ಹಿಂಗ್ ಹೋಗೋದು? ಮೈ ಡಿಯರ್ ಸಿಸ್ಟರ್ ಅಂಡ್ ಬ್ರದರ್, ವಿ ಹ್ಯಾವ್ ಟು ಗೋ ದಿಸ್ ವೇ. ಅದ ಹಂಗೇನೆ. ಇದೇನ್ ಹೇಳು? ಇದೇನ್ ಹೇಳು? ಹಿಂಗೆ ಹಿಂಗೆ ಹೋಗಿದ್ದು. ಗಾಡಿಲಿ ಹೋಗ್ತಿದ್ದೀವಿ, ನಡ್ಕೊಂಡು ಹೋಗ್ತಿದ್ದೀವಿ, ಮಿಸ್ ಆಗಿದೆ. ಇಲ್ಲ ಚಿನ್ನ, ನಾವು ಗಾಡಿ ನಡ್ಕೊಂಡು ಹೋಗಿದ್ದು ನಾನು ಅಣ್ಣನು. ಓ ಕರೆಕ್ಟ್. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್ ಅನ್ನಲ್ಲ, ಇವಳೆ ನಿಂಗೆ ಮಾತಾಡ್ತಾಳೆ ಅಂತ ಗೊತ್ತಾಗಲ್ಲ. ಹಾಗೆಲ್ಲ ಹೇಳಲ್ಲ. ತುಂಗರ್ ತ್ಯಾಗ ಅಲ್ಲ, ತುಂಗ ನಿವಾಸ ಹೊಸದಾಗಿ ಆಗಿದೆ. ನಾವು ಲಾಸ್ಟ್ ಟೈಮ್ ಬಂದಾಗಿರ್ಲಿಲ್ಲ. ಕನ್ಸಲ್ಟ್ ಆಗ್ತಿದ್ವಿ. ಇವಾಗ ಫುಲ್ ಈ ಈ ಈ ಏರಿಯಾಗೆ ಬಂದರೆ ನಿಮಗೆ ಬರೀ ಲಾಡ್ಜಸ್ ತುಂಬಾ ಚೆನ್ನಾಗಿದೆ ನೋಡಿ. ಆಮೇಲೆ ಉಳ್ಕೊಳ್ಳೋಕ್ಕೂ ರೂಮ್ಸ್ ಎಲ್ಲ ಚೆನ್ನಾಗಿದೆ. ಬಂದವರು ಬುಕ್ ಮಾಡ್ಬೇಕಂತ ಏನಿಲ್ಲ, ಇಲ್ಲಿ ಬಂದರೂ ಸಿಗುತ್ತೆ. ಸೀಸನಲ್ ಅಂತ ಏನಿಲ್ಲ ಇಲ್ಲಿಗೆ, ಯಾಕಂದ್ರೆ ತಿನ್ಸೋದು ಎಲ್ಲ ಮಕ್ಕಳು ದಿನ 6 ತಿಂಗಳು ತುಂಬ್ತಾನೆ ಇರೋದ್ರಿಂದ ಸೀಸನಲ್ ಅಂತ ಏನಿರಲ್ಲ. ಪ್ರತಿ ಸಲ ಬಂದ್ರೆ ಸಿಗ್ತಾರೆ ಅಷ್ಟು. ಎಲ್ಲೋಗ್ತಿದೀವಿ ಚಿನ್ನಿ? ಏನಕ್ಕೆ? ನಿನ್ನ ಆಟ ಆಡ್ಸಕ? ಶಬಾಷ್ ಕಣೆ ಚಿನ್ನಿ. ಬಾ ಈ ಕಡೆ ಬಾ, ಸೈಡ್ ಬಾ, ಸೈಡ್ ಬಾ. ಕೊಣು ಅನ್ಬೇಡ, ನಿಧಾನ. ನಮ್ಮ ಮನೇಲಿ ಯಾವಾಗ ಒಂದು 10 ವರ್ಷದ ಹಿಂದೆ, ಮೋಕ್ಷ ಹುಟ್ಟಕ್ಕೂ ಮುಂಚೆ. ನೀವು ದೀದಿ? ನಾನು ಪಿಯು. ನಾನು ಇವಾಗ ಏನ್ ಹೇಳಿ, ಪಿಯುಲ್ ಬಂದಿದ್ವಿ. ಅದ್ರಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ. ಆಮೇಲೆ ನಾವು ಅವಾಗ ಎಷ್ಟು ಜನ ಹೋಗಿದ್ದು? ಅದಕ್ಕೆ ಏನಂತಾರೆ ಜಕ್ಕೆ? ಏನಂತಾರೆ ಅದಕ್ಕೆ? ಕ್ರೂಸರ್. ಅದ್ರಲ್ಲಿ ನಾವ್ ಎಷ್ಟು ಜನ ಹೋಗಿರ್ಬೋದು? 10 years, 12, 13. ನೀವು 4 ರೋಹಿತ್ ಅಣ್ಣ, ಪ್ರಭಣ್ಣ, ಅಂಕಲ್ಲು, ಅಮ್ಮ, ಆಂಟಿ, ಅಜ್ಜಿ, 12 ಜನ ಕ್ರೂಸರ್ ಅಲ್ಲಿ ಹೋಗಿದ್ವಿ. ಹಿಂಗೆ 2012 ಅಲ್ಲಿ. ಅಂದ್ರೆ ನಾವು ಅವಾಗ ಚಿಕ್ಕ ಮಕ್ಳು, ಚಿಕ್ಕ ನಮ್ ಪೀಕು ತರ ಇದ್ವಿ ನಾವು. ಕೂರಿಸ್ಕೊಳ್ಳೋ. ನಾನ್ ಪೀಕು ತರ ಇರ್ಲಿಲ್ಲ, ಈ ನನ್ ಕಂದ ಪೀಕು ತರ ಇತ್ತು ಅವಾಗ. ಇದೇನ್ ಸಂಬರ್ಜಕ್ಕೆ? ಬೇಡ, ಕಾಣ್ತಿದೆ, ಅದೇ ಕಾಣಿಸ್ತಿದೆ. ನಂದು ಹೊಸ ಮೆಹಂದಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಫ್ರೀ 4 ಗಂಟೆಗೆ ಸ್ನಾನ ಮಾಡಿಸ್ಬಿಟ್ಟು ಕೂರಿಸ್ಬಿಟ್ಟಿದ್ದಾರೆ. ಮನೇಲಿ ಯಾರು ಸ್ನಾನ ಆಗಿಲ್ಲ ಅಂತ ನೀಟಾಗಿ ಹಚ್ಕೊಂಡು ಕೂತಿದ್ದೀನಿ. ಟೀ ಕುಡಿಯೋಕೆ ಬಂದಿದ್ದೀವಿ ಫ್ರೆಂಡ್ಸ್. ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳ್ತೀನಿ. ಟೀ ಪೌಡರ್ ಸ್ಟಾಪಿಗೆ ಬಂದು ಟೀ ಕೇಳ್ತಾ ಇದ್ದೀನಿ. ಹೋಟೆಲ್ ಇಲ್ಲ ಒಂದು, ನಾವೇನೋ ಎದ್ದಿದ್ದೀವಿ ಅಂದರೆ ಊರವರಿರೋರೆಲ್ಲ ಎದ್ದಿರ್ತಾರೆ ಅಂತ ತಪ್ಪು ತಿಳ್ಕೊಂಡು ಕೆಳಗೆ ಬಂದಿದ್ದೀವಿ. ಟೀ ಹುಡುಕ್ಬಿಟ್ಟು ಟೀ ಕುಡಿಯೋಣ ಅಂತ, ನಮ್ಮ ಅಮ್ಮಂಗೆ ಟೀ ಕಾಫಿ ತೊಗೊಂಡೋಗೋಣ ಅಂತ ಹೇಳ್ತಾರೆ. ಸರ್
ನಾನು ಹೇಳಿಲ್ವಾ ಸೂರ್ಯೋದಯ ಸಕ್ಕತ್ತಾಗಿ ಆಗ್ತಿದೆ ಅಂತ. ಎದುರುಗಡೆ ನೋಡಕ್ ಸಕ್ಕತ್ತಾಗಿ ಕಾಣಿಸ್ತಿದೆ ಫೋಟೋದಲ್ಲಿ. ಏನೋ ಕತ್ಲೆ ಬರ್ತಿದೆ, ಮೇಲ್ ಬರ್ತಿದೆ. ಬನ್ನಿ ಬಾಲ್ಕನಿಗೆ ಟೀ ಕುಡ್ಕೊಂಡು. ಇದು ಶೋಕಿ ಅಂದರೆ ನಮ್ಮದು, ಬರ್ತೀವಿ ಹಂಗೆ ಮೇಲೆ. ಸೂರ್ಯೋದಯ ಇನ್ನೂ ಬಂದಿಲ್ಲ ಅಂದರೆ ಮೋಡದಲ್ಲಿ ಮುಚ್ಚೋಗಿದೆ. ಹಾಯ್ ಹಾಯ್ ಮಾಡಿ ಎಲ್ಲರೂ. ತಂಗಿ ಮೇಲೆ ಜಾಸ್ತಿ ಪ್ರೀತಿಯಾಗಿ ನನ್ನ ಮಗಳು ನಾನು ತಂಗಿ ಜೊತೆ ಹೋಗ್ತೇನೆ ಅಂತ ಹೋಗಿದ್ದಾಳೆ. ಈಗ ಸಮಯ 7:30, 8 ಗಂಟೆ ಒಳಗಡೆ ಅನ್ನಪ್ರಾಶನ ಮುಗ್ದೋಗುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ. ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ಹೊರಗಡೆ ಅನ್ನಪ್ರಾಶನ ಆಗುತ್ತೆ. 8 ಗಂಟೆ ಮೇಲೋದ್ರೆ ಒಂದು 1/4 ಗಂಟೆ ಎಕ್ಸ್ಕ್ಯೂಸ್ ಮಾಡ್ಬೋದು ಅಷ್ಟೇ. ರೀಲ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಎಲ್ಲ ಓಂ ನಮಃ ಶಿವಾಯ ಆಯ್ತು. ದೇವಸ್ಥಾನದಿಂದ ಬಂದ್ಮೇಲೆ ಮಾಡ್ಕೋತೀವಿ. ಮಾಡಿದ್ದಾರೆ, ಕಾಲ್ಸಲ ಮಾಡಿದ್ದಾರೆ. ಹೊರಟ್ವಿ, ಎಲ್ಲ ಹೊರಟ್ವಿ. ಅಯ್ಯೋ ನಮ್ಮಮ್ಮ ಅಲ್ಲಿ ಹೋಗ್ಬಿಟ್ಟು. ಪರೀಕ್ಷೆ ರೆಡಿನಾ? ಬನ್ನಿ ಅಮ್ಮ, ನಾನು ಗುಡ್ಡನ ಮಾಡ್ತಿದ್ದೀನಿ. ನೆನ್ನೆಯಿಂದ ಬಂದ, ಕೊನೆಗೂ ಸೂರ್ಯ ಕಾಣಿಸ್ತ. ನೋಡಿ ಚಿನ್ನ ಸೂರ್ಯ. ಅಯ್ಯಯ್ಯೋ ಬಂಗಾರ, ಖುಷಿಯಾಗಿದೆ ನಿಮ್ಗೆ? ಸೊ ಹಿಂದಿನ ದಿನಾನೇ ಬಂದು ಆಲ್ಟ್ ಆಗಿ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ್ವಿ. ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂದ್ರೆ ಏನೋ ಒಂಥರ ಸಮಾಧಾನ ಸಿಗುತ್ತೆ, ಶಾಂತಿ ಇರುತ್ತೆ ಅಲ್ಲಿ. ಸೊ ಒಳಗಡೆಯಿಂದ ಈ ರೀತಿ ಇರುತ್ತೆ. ದೇವ್ರದ್ದು ವಿಗ್ರಹದು ವಿಡಿಯೋ ಫೋಟೋ ಅದೆಲ್ಲ ಅಲೋ ಮಾಡಲ್ಲ, ಹೋಗಿರೋರಿಗೆ ಗೊತ್ತಿರುತ್ತೆ. ಅದು ಪೂರ್ತಿ ಗೋಲ್ಡ್ ಅಲ್ಲಿ ಇರೋದ್ರಿಂದ ಮೊದಲನೇ ಸಲ ಅಂತೂ ನಮಗೆ ನೋಡಿದಾಗ ಶಾಕ್ ಆಗಿತ್ತು. ಇದು ಸೇವಾ ಕೌಂಟರು. ನೀವೀಗ ಅನ್ನಪ್ರಾಶನ ಆಗ್ಲಿ ಬೇರೆ ಯಾವುದೇ ರೀತಿ ಸೇವೆ ಮಾಡಿಸೋದಿದ್ರು ಇಲ್ಲಿ ನೀವು ಬಿಲ್ ಮಾಡಿಸ್ಬೇಕಾಗುತ್ತೆ. ಅನ್ನಪ್ರಾಶನಕ್ಕೆ 250 ರೂಪಾಯಿನ ತಗೊಂಡ್ರು. ಸೊ ಫಸ್ಟ್ ಟೈಮ್ ಬರೋರ್ಗಿದ್ರೆ ಏನು ನಾವೇ ಬೆಳ್ಳಿ, ಆದಷ್ಟು ಬೆಳ್ಳಿ ತಗೊಂಡೋದ್ರೆ ಒಳ್ಳೇದು ಅಂತಾರೆ. ಸೊ ಬೆಳ್ಳಿ ಲೋಟ, ಬೆಳ್ಳಿ ಬಟ್ಲು, ಅದ್ರ ಜೊತೆ ಒಂದು ಬೆಳ್ಳಿ ಸ್ಪೂನು ಇದನ್ನ ತಗೊಂಡೋಗಿ ಅಲ್ಲಿ ಕೊಡಲ್ಲ, ಮರ್ತ್ ಬಂದವ್ರಿಗೆ ಮಾತ್ರ ಕೊಡ್ತಾರೆ. ಹಾಗೆ ಅನ್ನಪ್ರಾಶನ ಮಾಡ್ಸಕ್ಕೂ ಮುಂಚೆ ದೇವ್ರ ದರ್ಶನನ ಮಾಡಿ ಬಂದು ಅದಾದ್ಮೇಲೆ ನಾವು ಚೀಟಿ ತಂದಿರ್ತೀವಲ್ಲ ಅದು ಅಲ್ಲಿರೋ ಭಟ್ರಿ ಕೊಟ್ರೆ ಅವರು ಅನ್ನಪ್ರಾಶನದ ಪೂಜೆನ ಮಾಡಿಸ್ತಾರೆ. ಮತ್ತೇನಂತ ಅಂದ್ರೆ ನಿಮ್ಗೆ ತಮ್ಮ ಇದ್ರೆ ಇಲ್ಲ ಅಣ್ಣ ಇದ್ರೆ ಸೋದ್ರ ಮಾವನ ಕೈಲಿ ಮೊದಲನೇ ಊಟನ ಮಕ್ಳಿಗೆ ಕೊಡ್ತಾರೆ. ಅಲ್ಲಿ ರವೆಯಲ್ಲಿ ಸ್ವೀಟ್ ಮಾಡಿರ್ತಾರೆ, ರವೆ ಗಂಜಿ ತರ ಮಾಡಿರ್ತಾರೆ. ಬಟ್ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿರ್ತಾರೆ, ಸ್ವಲ್ಪ ಸ್ವೀಟ್ ಇರುತ್ತೆ. ಸೋದ್ರ ಮಾವ ಇದ್ರೆ ಅವ್ರ ಕೈಲಿ ಮೊದಲು ಪಾಪುದು ಮನೆಯವ್ರದೆಲ್ಲ ನಕ್ಷತ್ರ ರಾಶಿ ಎಲ್ಲ ಹೇಳಿ ಅವ್ರ ಹತ್ರ ಪೂಜೆ ಎಲ್ಲ ಆದ್ಮೇಲೆ ಸೋದ್ರ ಮಾವನ ಕೈಲಿ ತಿನ್ನಿಸ್ತಾರೆ. ಇಲ್ಲ ಅಂತಂದ್ರೆ ಮೊದಲು ಅಮ್ಮ ಅಪ್ಪ ಅವ್ರುಗಳು ಸಹ ತಿನ್ನಿಸ್ಬೋದು. ನನ್ಗೆ ಇದು ತುಂಬಾನೇ ಸೆಂಟಿಮೆಂಟ್ ಆಗಿರುವಂತ ಮೊಮೆಂಟ್. ನನ್ ಪೀಕು ಅಲ್ಲೂ ಅಷ್ಟೇ, ಈಗ ಪಾಪು ಅಲ್ಲೂ ಅಷ್ಟೇ ಇದೊಂಥರ ಎಮೋಷನ್ ಅನ್ಸುತ್ತೆ. ನನ್ಗೆ ಅನ್ನಪೂರ್ಣೇಶ್ವರಿ ಹತ್ರ ಹೋದ್ರೆ ಯಾವಾಗ್ಲೂ ಅನ್ಸೋದು ನನ್ ಮಕ್ಳಿಗೆ ಯಾವಾಗ್ಲೂ ಇದ್ರು ಎಲ್ಲೇ ಹೋದ್ರು ಅವ್ರಿಗೆ ಅನ್ನ ಸಿಗ್ಲಿ ಅಂತ. ಅದೇ ಕಾರಣಕ್ಕೆ ಎಷ್ಟೇ ಕಷ್ಟ ಆದ್ರೂ ಅನ್ನಪೂರ್ಣೇಶ್ವರಿಗೆನೆ ಕರ್ಕೊಂಡ್ ಬಂದು ಅನ್ನಪ್ರಾಶನ ಮಾಡಿಸಿದ್ದು. ಸೊ ಎಷ್ಟೋ ಜನ ಹೇಳ್ತಾರಲ್ವಾ, ನಾವು ದೇವ್ರ ಮುಂದೆ ನಿಂತು ಭಕ್ತಿಯಿಂದ ಬೇಡ್ಕೊಳ್ಳುವಾಗ ನಮ್ ಕಣ್ಣಲ್ಲಿ ನಮ್ಗೆ ಗೊತ್ತಿಲ್ಲದೆ ಕಣ್ಣೀರ್ ಬಂದ್ರೆ ಆ ದೇವ್ರು ನಾವೇನ್ ಬೇಡ್ಕೋತಿರ್ತೀವಿ ಅದನ್ನ ಕೇಳಿಸ್ಕೊತಿರ್ತಾನಂತೆ. ನನ್ಗೆ ನನ್ ಮಕ್ಳ ಬಗ್ಗೆ ಬೇಡ್ಕೊಳ್ಳುವಾಗ ಗೊತ್ತಿಲ್ಲದೆ ಕಣ್ಣೀರ್ ಬರುತ್ತೆ. ಅದು ದುಃಖದಿಂದ ಅಲ್ಲ, ಒಂದ್ ಪ್ರೀತಿ ವಿಶ್ವಾಸದಿಂದ. ಅದು ಐ ಹೋಪ್ ಎಲ್ಲ ತಾಯಂದ್ರಿಗೂ ಇದು ಬಂದಿರುತ್ತೆ. ನನ್ಗೂ ಅಷ್ಟೇ ಅನ್ನಪ್ರಾಶನ ಮಾಡಿಸಿ ತುಂಬಾನೇ ಖುಷಿ ಆಯ್ತು. ಮತ್ತೆ ಎಕ್ಸೈಟ್ಮೆಂಟ್ ಇತ್ತು, ಏನಂದ್ರೆ ನಾಳೆಯಿಂದ ಇನ್ನು ಊಟ ಸ್ಟಾರ್ಟ್ ಮಾಡ್ಬೋದು ಅಂತ. ಹಾಗೇನೆ ನಾವು ಪಾಪಂಗ್ ಒಂದ್ ವಾರದಿಂದ ಹೇಳ್ತಿದ್ವಿ ನಿಂಗೆ ಊಟ ಮಾಡಿಸ್ತೀವಿ ಅಂತ. ನಾವ್ ಮಕ್ಳಿಗೆ ಹೇಳಿದ್ದೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋದಕ್ಕೆ. ಪಾಪು ಎಷ್ಟು ಎಕ್ಸೈಟ್ ಆಗಿದ್ಲು ಅಂದ್ರೆ ಅಲ್ಲಿ ಒಳಗಡೆ ಹೋದ ತಕ್ಷಣದಿಂದ ಮೇ ಬಿ ನಾವ್ ಹೇಳಿದ್ದೆಲ್ಲ ಅವಳಿಗೆ ಗೊತ್ತಾಗೇನೋ ಏನೋ ಗೊತ್ತಿಲ್ಲ, ತುಂಬಾ ಎಂಜಾಯ್ ಮಾಡಿದ್ಲು. ಸೊ ಇಲ್ಲಿ ಅನ್ನಪೂರ್ಣೇಶ್ವರಿಯಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಿಮ್ಗೆ ಇಲ್ಲಿ ತಿಂಡಿ, ಅವಲಕ್ಕಿ ಮತ್ತೆ ಕಾಫಿ ಸಿಗುತ್ತೆ. ತಿಂಡಿ ನಿಮ್ಗೆ 9:30 ಲಾಸ್ಟ್ ಆಗುತ್ತೆ ಅನ್ಸುತ್ತೆ. ಅದಾದ್ಮೇಲೆ ಅಲ್ಲಿಂದ ನಾವು ಶೃಂಗೇರಿಗೆ ಹೊರಟ್ವಿ. ಶೃಂಗೇರಿನೂ ಅಷ್ಟೇ ತುಂಬಾ ಘಾಟ್ ಸೆಕ್ಷನ್ ಇದೆ.
ನಮ್ಗದು 2 ಗಂಟೆ ಟೈಮ್ ಏನೋ ಹಿಡೀತು. ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಲಾಸ್ಟ್ ಟೈಮ್ ಅಂತ ಅಂದ್ರೆ 1 ಗಂಟೆವರೆಗೂ ಟೈಮ್ ಇರುತ್ತೆ. ಹಾಗೇನೆ ನಾನು ಶೃಂಗೇರಿ ನೋಡಿದ್ದು ಫಸ್ಟ್ ಟೈಮ್, ತುಂಬಾನೇ ಚೆನ್ನಾಗಿತ್ತು. ಅನ್ನಪೂರ್ಣೇಶ್ವರಿಯಲ್ಲಿ ದೇವಿ ನಿಂತಿದ್ದಾರೆ, ಇಲ್ಲಿ ಶಾರದಾಂಬೆ ಕೂತಿದ್ದಾರೆ. ಬಟ್ ಇಲ್ಲೂ ಸಹ ಪೂರ್ತಿ ಗೋಲ್ಡ್, ಅಲ್ಲೂ ಸಹ ಯಾವ್ದು ವಿಡಿಯೋ ಮಾಡಕ್ ಬಿಡ್ಲಿಲ್ಲ. ಒಳಗಡೆನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಅಕ್ಷರಾಭ್ಯಾಸಕ್ಕೆ 500 ರೂಪಾಯಿನ ತಗೊಂಡ್ರು. ಹಾಗೆ ಆನೆ ಇತ್ತು ಅಂತ ನಾನು ಆಶೀರ್ವಾದ ಮಾಡಿಸ್ಕೊಳಕ್ ಹೋದೆ, ಪೀಕು ಬರ್ಲಿಲ್ಲ. ಆಸ್ ಯೂಶುವಲ್ ಅವಳು ಭಯ ಪಟ್ಲು. ಮತ್ತೇನಂತ ಅಂದ್ರೆ ಇಲ್ಲಿ ಶೃಂಗೇರಿಗೆ ಹೋಗೋಕೆ ಪ್ಲಾನ್ ಮಾಡೋರು ಆದಷ್ಟು ಸೀರೆನ ಉಡ್ಕೊಂಡು ಹೋಗಿ, ಇಲ್ಲ ಅಂತ ಅಂದ್ರೆ ನೀವು ಚೂಡಿದಾರ್ ಹಾಕೋತಿದ್ರೆ ದುಪ್ಪಟ್ಟನ ಹಾಕೊಳ್ಳಿ, ಹುಡುಗರಾದ್ರೆ ಜೀನ್ಸ್ ನ ಹಾಕೊಳ್ಬೇಡಿ. ಈ ತರದ್ದು ವೆಸ್ಟರ್ನ್ ಕ್ಲಾತ್ಸ್ ಆಗಿರ್ಬೋದು, ಇಲ್ಲ ಯಾವ್ದು ದುಪ್ಪಟ್ಟ ಇಲ್ದಿರೋಂತ ಡ್ರೆಸ್ಸಸ್ ನ ಹಾಕಿದ್ರೆ ಡೈರೆಕ್ಟ್ ದೇವಿ ದರ್ಶನ ಮಾಡೋದಕ್ಕೆ ಅಲ್ಲಿ ಅಲೋ ಮಾಡಲ್ಲ. ದೇವಸ್ಥಾನದ ಒಳಗಡೆ ಬಿಡ್ತಾರೆ, ಬಟ್ ದೇವ್ರ ದರ್ಶನ ಮಾಡೋದಕ್ಕೆ ಅಲ್ಲಿ ಸ್ಟೆಪ್ಸ್ ಮಾಡಿದ್ದಾರೆ, ಅಲ್ಲಿಗೆ ಅಲೋ ಮಾಡಲ್ಲ. ಪಕ್ಕದಿಂದ ನೋಡ್ಕೊಂಡು ದೂರದಿಂದ ನೋಡ್ಕೊಂಡು ಹೋಗ್ಬೇಕು. ಸೊ ಅಲ್ಲಿ ಪ್ರೋಸೆಸ್ ತುಂಬಾನೇ ಸ್ಟ್ರಿಕ್ಟ್ ಇದೆ. ಇಲ್ಲೂ ಸಹ ಅಷ್ಟೇ, ನಾವು ಸೇವಾ ಕೌಂಟರ್ ಅಲ್ಲಿ ಟಿಕೆಟ್ ಮಾಡಿಸಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಮೇಲೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು. ಸೊ ಅಲ್ಲೂ ಅಷ್ಟೇ ಚೀಟಿ ಎಲ್ಲಾನು ಕೊಟ್ಟು, ಆ ಚೀಟಿಯಲ್ಲಿ ಸ್ಲೇಟು, ಬೆಳಪ, ಅಕ್ಕಿ, ಹಾಗೆ ಅರ್ಶಿನದ ಕೊಂಬು ಇದೆಲ್ಲದನ್ನು ನಾವೇನ್ 500 ರೂಪಾಯಿ ಕೊಟ್ಟಿರ್ತೀವಲ್ಲ ಅದ್ರಲ್ಲೇ ಇರುತ್ತೆ. ಸೊ ಇಲ್ಲಿ ಎಷ್ಟು ಜನ ಬಂದಿದ್ರು ಅಷ್ಟು ಜನನ ಒಟ್ಟಿಗೆನೆ ಕೂರಿಸಿ ಕೆಲವೊಂದಿಷ್ಟು ಮಂತ್ರಗಳನ್ನ ನಮ್ಮ ಕೈಲಿ ಹೇಳಿಸ್ತಾರೆ. ಅದಾದ್ಮೇಲೆ ಸೊ ಅಕ್ಕಿ ಮೇಲೆ ಅರ್ಶಿನದ ಕೊಂಬನ ಇಟ್ಬಿಟ್ಟು ಬರೆಸ್ತಾರೆ. ಅಲ್ಲಿ ಅದ್ರ ಮುಂದೆ ಒಂದು ಬೋರ್ಡ್ ಹಾಕಿದ್ದಾರೆ, ಆ ಬೋರ್ಡ್ ಮೇಲೆ ಕೆಲವೊಂದಿಷ್ಟು ಮಂತ್ರಗಳನ್ನ ಬರ್ದಿದ್ದಾರೆ, ಗಣಪತಿ ಸರಸ್ವತಿದು. ಹೀಗೆ ಆ ಮಂತ್ರಗಳೆಲ್ಲಾನು ನಾವು ಬಾಯಿಂದ ಹೇಳಿ ಆದ್ಮೇಲೆ ಅಕ್ಕಿ ಮೇಲೆ ಅರ್ಶಿನದ ಕೊಂಬಿಟ್ಕೊಂಡು ಪಾಪು ಕೈನ ಇಟ್ಕೊಂಡು ಬರ್ಸೋದಕ್ಕೆ ಹೇಳ್ತಾರೆ. ಅದಾದ್ಮೇಲೆ ಸ್ಲೇಟು ಮತ್ತೆ ಬಳಪ ಏನ್ ಕೊಟ್ಟಿರ್ತಾರಲ್ವಾ ಅದ್ರಲ್ಲೂ ಸಹ ಬರ್ಸೋದಕ್ಕೆ ಹೇಳ್ತಾರೆ. ಅದನ್ನ ಬರ್ಸಾದ್ಮೇಲೆ ನಮ್ಗೆ ಬೇರೆ ಏನಾದ್ರು ಬರ್ಸೋದಿದ್ರೆ ಅದನ್ನ ಬರ್ಸ್ಬೋದು. ನಾನು ಅಪ್ಪ ಅಮ್ಮ ಏನು ಇದನ್ನ ಬರೆಸ್ದೆ. ಸೊ ತುಂಬಾನೇ ಚೆನ್ನಾಗಿ ಆಯ್ತು. ಅನ್ನಪೂರ್ಣೇಶ್ವರಿಲಿ ಊಟ ಹೆಂಗಿತ್ತು ಅದೇ ತರ ಶೃಂಗೇರಿಯಲ್ಲೂ ಅಷ್ಟೇ ಮಧ್ಯಾಹ್ನದ ಊಟ ತುಂಬಾ ಚೆನ್ನಾಗಿತ್ತು. ಅನ್ನಪೂರ್ಣೇಶ್ವರಿಯಲ್ಲಿ ತಿಂದಿರೋರಿಗೆ ಗೊತ್ತಿರುತ್ತೆ, ತಿಂಡಿ ಬರೀ ಅವಲಕ್ಕಿ ಮತ್ತೆ ಟೀ ಇತ್ತು ಅನ್ನಪೂರ್ಣೇಶ್ವರಿಯಲ್ಲಿ. ಬಟ್ ಶೃಂಗೇರಿಯಲ್ಲಿ ಊಟ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಇದಾಗಿತ್ತು ನಮ್ದು ಅನ್ನಪೂರ್ಣೇಶ್ವರಿ ಟು ಶೃಂಗೇರಿ. ನಿಮ್ಗೂ ಯಾರಿಗಾದ್ರೂ ಹೋಗಕ್ ಪ್ಲಾನ್ ಇದ್ರೆ ಈ ತರ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಶೃಂಗೇರಿಗೆ ಹೋಗೋರು ನಾವೇನು ತಗೊಂಡ್ ಹೋಗ್ಬೇಕಾಗಿಲ್ಲ, ಎಲ್ಲ ಅಲ್ಲೇ ಸಿಗುತ್ತೆ. ಬಟ್ ಅನ್ನಪೂರ್ಣೇಶ್ವರಿಗೆ ಹೋಗೋರಾದ್ರೆ ಆದಷ್ಟು ನಿಮ್ಗೆ ಹೊಸದು ನಿಮ್ ಕೈಲಾದ್ರೆ ಯಾವ್ದಾದ್ರು ಬೆಳ್ಳಿದು ಬಟ್ಲು ಲೋಟ ಇದನ್ನ ತಗೊಂಡು ಹೋಗಕ್ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಫಾರ್ ಯು ಆಲ್ ಅಂತ ಹೇಳ್ತಾ, ಇನ್ ಕೇಸ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಸೊ